ಹ್ಮ್ ಈ 3,000 ಶರಣರು ಏನ್ ಬಂದಿದ್ರು, ಆ 3,000 ಶರಣರು ಬಂದಿರತಕ್ಕಂಥವ್ರು ಅವ್ರ ಉದ್ದೇಶ ಏನಿತ್ತು? ವಚನ ಸಾಹಿತ್ಯವನ್ನ, ತಾಡೋಲೆಗಳನ್ನ ರಕ್ಷಣೆ ಮಾಡ್ಬೇಕಂತಾನೆ ಅವ್ರು ಹೊರಡ್ತಾರ. ಅಲ್ಲಿ ಅವ್ರು ಬರೆದಿರ್ತಕ್ಕಂಥ ವಚನ ಸಾಹಿತ್ಯವನ್ನ ರಕ್ಷಣೆ ಮಾಡ್ಬೇಕಂತಾನೆ ಹೊರಟಿರ್ತಾರ. ಅವರು ಇಲ್ಲಿ ಬಂದು ಸ್ವಲ್ಪ ದಿನ ಇದ್ದು ಮುಂದೆ ಪ್ರಯಾಣ ಬೆಳೆಸಿದಾಗ ಅವರು ತಂದಿರತಕ್ಕಂಥ ವಚನ ಸಾಹಿತ್ಯವನ್ನ, ತಾಡೋಲೆಗಳನ್ನ ಇಲ್ಲಿಟ್ಟು ಹೋಗ್ತಾರ. ಗುರುಸಿದ್ದೇಶ್ವರ ಶರಣರಿಗೆ, ಆ ಹುಚ್ಚಯ್ಯ ಶರಣರಿಗೆ ಕೊಟ್ಟು ಹೋಗ್ತಾರ. ಅವ್ರು ನೀವು ಇದನ್ನ ಸ್ವಲ್ಪ ರಕ್ಷಣೆ ಮಾಡ್ರಿ ಅಂತೇಳಿ. ಅದರ ಪ್ರತೀಕವಾಗಿನೇ ನಮ್ದು 3,000 ಮಠದ್ದು ಒಂದು ಶಾಖೆ ಓಲೆ ಮಠ ಅಂತ ಐತಿ. ಈ ಬೊಮ್ಮಾಪುರ ಓಣಿಯಲ್ಲಿ ನಮ್ದು ಓಲೆ ಮಠ ಅನ್ನೋದು ಐತಿ. ಈಗೆಲ್ಲ ಮಾಡರ್ನ್ ಇದು ಮಾಡ್ಕೊಂಡಿದ್ದೀವಿ. ಬಟ್ ಮೊದ್ಲು ಅದು ಓಲೆ ಮಠ ಆಗಿನೇ ಎಲ್ಲ ತಾಡೋಲೆಗಳನ್ನ ರಕ್ಷಣೆ ಮಾಡ್ಲಿಕ್ಕಾಗಿನೇ ಇದ್ದಂತ ಮಠ ಅದು. ತಾಡೋಲೆಗಳು ಇಲ್ಲಿ ನಮ್ಮಲ್ಲಿನೂ ಕೂಡ ತಾಡೋಲೆಗಳಿದಾವೆ. ಅದರ ಸಂರಕ್ಷಣೆನೂ. ಸರ್, ಇಲ್ಲಿ ಅನ್ನ ದಾಸೋಹ ಯಾವುದು ವರ್ಷದಿಂದ ಸ್ಟಾರ್ಟ್ ಆಗಿದೆ? ಸರ್, ಇದು ಮಠ ಮಾನ್ಯಗಳಂತಂದ್ರೆ ಅದಕ್ಕೊಂದು ಅನ್ನದಾಸೋಹ ಸ್ಥಾಪನೆ ಅನ್ನೋದು ಇರೋದೇ ಇಲ್ಲ. ಮಠ ಯಾವಾಗ ಹುಟ್ಟೈತಿ ಅವತ್ತನೇ ಅನ್ನದಾಸೋಹ ಇರ್ತೈತಿ. ಅದಕ್ಕೆ ಮಠ ಯಾವಾಗ ಚಲುವಾಗಿರ್ತೈತಿ, ಮಠ ಯಾವತ್ತು ಹುಟ್ಟೈತಿ ಅವತ್ತಿಂದನೇ ಅದಕ್ಕೆ ಅನ್ನದಾಸೋಹ ಇದ್ದಂಗೆ. ಅದಕ್ಕೊಂದು ಪ್ರಾರಂಭ ಅನ್ನೋದೇ ಇರೋಂಗಿಲ್ಲ. ಹಂಗೆ ಈ ಮಠ ಅದೇ ಪರಂಪರೆಯಲ್ಲಿ ಪ್ರತಿದಿನ ಅನ್ನದಾಸೋಹವನ್ನು ಮಾಡ್ತಕ್ಕಂಥ ಕೆಲಸ ಮಾಡ್ತೈತಿ. ಪ್ರತಿದಿನ 1,000 ಜನ ಪ್ರಸಾದ ಮಾಡ್ತಾರೆ. ಇಲ್ಲಿ ಅನ್ನ, ಸಾರು, ಸ್ವೀಟು, ಪಲ್ಯ, ಉಪ್ಪಿನಕಾಯಿ ಇಷ್ಟೆಲ್ಲ ಕೊಡ್ತಕ್ಕಂಥ ವ್ಯವಸ್ಥೆ. ಅದರ ಪ್ರತ್ಯೇಕ ಆದಂತಹ ಒಂದು ಆ ಅನ್ನದಾಸೋಹದ್ದು ನಡೆಸ್ಲಿಕ್ಕೆ ಒಂದು ಪ್ರತ್ಯೇಕವಾದಂಥ ಸಮಿತಿ, ಅವರೆಲ್ಲ ಬಹಳ ಚೆನ್ನಾಗಿ ಬಂದಂಥ ಭಕ್ತರಿಗೆ ರುಚಿಕಟ್ಟಾಗಿ ಪ್ರಸಾದ ವ್ಯವಸ್ಥೆಯನ್ನು ನಡೀತಿದ್ವಿ. ಪ್ರತಿದಿನ 1,000 ಜನ ಭಕ್ತರು ಪ್ರಸಾದ ಮಾಡ್ತಾರೆ. ನಾನು ಆಗಲ್ಲೇನೆ ಈ 3,000 ಮಠದ ಇತಿಹಾಸ ಹೇಳುವಾಗ ಹೇಳಿದ್ವಿ. ಇವರು ಹುಚ್ಚಯ್ಯನವರು ಅಂತ. ಇಲ್ಲಿ ನಮ್ಮ ಹೂವಳ್ಳಿ ಸುತ್ತಮುತ್ತ ಗ್ರಾಮಸ್ಥರೆಲ್ಲ ಈ ಗದಿಗೆ ಹುಚ್ಚಯ್ಯನವರು ಅಂತ ಕರೀತಿದ್ರು, ಅಥವಾ ಈ ಮಠಕ್ಕೆ ಊರ್ ಹೊರಗಿನ ಮಠ ಅಂತ ಕರೀತಿದ್ರು, ಹುಚ್ಚಿನ ಮಠ ಅಂತ ಕರೀತಿದ್ರು. 12ನೇ ಶತಮಾನದ ಮುಂಚೆನೇ ಇದ್ದಿರ್ತಕ್ಕಂಥ ಮಠ ಇದು. ಇವರು ಶರಣರು. ಈ 12ನೇ ಶತಮಾನದ ನಂತರ 3,000 ಶರಣರು ಬಂದು ಹೋದ ನಂತರ ಆ ಶರಣರೆಲ್ಲ ಇವ್ರಿಗೆ ಗುರುಸಿದ್ದೇಶ್ವರನ ಒಂದು ನಾಮಕರಣ ಮಾಡಿ ಇವರು ಗುರುಸಿದ್ದೇಶ್ವರಾಗಿ ನಮ್ಮ ಮಧ್ಯದಲ್ಲಿ ಇರ್ತಕ್ಕಂಥವ್ರು. ಈ ಗದಿಗೆಯನ್ನು ನೋಡಿದಾಗ ಇದು ಜೀವಂತ ಸಮಾಧಿ, ನಿರ್ವಿಕಲ್ಪ. ನಾವಲ್ಲಿ ಬೋರ್ಡ್ ನೋಡಿರ್ಬೋದು ನೀವು, ನಿರ್ವಿಕಲ್ಪ ಸಮಾಧಿ ಅಂತ ಹಾಕಿದ್ದೀವಿ. ನಿರ್ವಿಕಲ್ಪ ಅಂತಂದ್ರೆ ಜೀವಂತ ಸಮಾಧಿ. ಅವರು ಸಾಕಷ್ಟು ದಿನಗಳವರ ಪೂಜೆ ಅನುಷ್ಠಾನವನ್ನ ಬಾಹ್ಯವಾಗಿ ಮಾಡ್ಕೊಂಡ ನಂತರ ಅವರು ನಾನು ಸಮಾಧಿಗೊಳ್ಬೇಕಂತ ಬಯಸಿದಾಗ ಅವರನ್ನ ಜೀವಂತ ಸಮಾಧಿಗೊಂಡಂತಕ್ಕಂಥ ಸಮಾಧಿ ಇದು ಗುರುಸಿದ್ದೇಶ್ವರ. 12ನೇ ಶತಮಾನದ ಮೂಲ ಮಠ ನಮ್ದಿದು. ಇದು ಮೂಲ ಮಠ? ಇದು ಮೂಲ ಮಠ. ಎಲ್ಲ ಕಟ್ಟಡ ಎಲ್ಲ ಕಲ್ಲಿಂದಿದೆ, ನೋಡಬಹುದು. 12ನೇ ಶತಮಾನದ ಮೂಲ ಮಠ ಇದು. ಇವರು ಸ್ವಾಮೀಜಿಯವರು ಜೀವಂತ ಸಮಾಧಿ ಐಕ್ಯ ಆಗ್ಬೇಕಂತ ಬಯಸಿದಾಗ ಅವರು ಸಮಾಧಿ ಮಾಡಿರ್ತಕ್ಕಂಥ ಸ್ಥಳ ಇದು. ಅವರು ಜೀವಂತವಾಗಿದ್ದಾಗ ಅವ್ರ ಪೂಜೆ ಅನುಷ್ಠಾನ, ಅವ್ರ ವಾಸಸ್ಥಳ ಆಗಿರ್ತಕ್ಕಂಥದ್ದು ಇದು 12ನೇ ಶತಮಾನದ ಮೂಲ ಮಠ. ನೋಡ್ಬೇಕಾದ 12ನೇ ಶತಮಾನ ಮೂಲ ಅಂತ ತಿಳ್ಕೊಳ್ಳಿಕ್ಕೆಲ್ಲ ಗಚ್ಚಿನ ಕಟ್ಟಡ ಇದೆ. ಇದು 12ನೇ ಶತಮಾನದ ಮೂಲ ಮಠ. ಅದೊಂದು ಅವ್ರು ಇದ್ರು ಅನ್ನೋ ಒಂದು ಪೂಜೆ ಅನುಷ್ಠಾನ ಮಾಡಿರ್ತಕ್ಕಂಥ ಪ್ರತೀಕವಾಗಿ ಅದೊಂದು ಗದ್ದಿಗೆ ಇದೆ. ಅಂದ್ರೆ ಈ ಗುರುಜಿ ಇದ್ದಾಗ ಪೂಜೆ ಅನುಷ್ಠಾನ ಮಾಡಿರ್ತಕ್ಕಂಥ ಸ್ಥಳನೇ ಇದು. ಇದೇ ಮೂಲ ಮಠ. ವಿಸ್ತರಣೆ ಆಗಿದ್ದ ಅಷ್ಟೇ. ಮೂಲ ಮಠ ಇದೆ. ನಮಗೆ ಸಿಕ್ಕಿರ್ತಕ್ಕಂಥದ್ದು ಈ 4 ತಲೆಮಾರಿಂದ ಸಿಕ್ಕಿರ್ತಕ್ಕಂಥದ್ದು. ಮಠದ ಮೂಲ ಪುರುಷರು ಗುರುಸಿದ್ದೇಶ್ವರ ಅಂತ. ನಾವೆಲ್ಲ ಗದಿಗೆ ಎಲ್ಲ ನೋಡ್ಕೊಂಬಂದ್ವಿ. ಅವರು ಮೂಲ ಪುರುಷರು ಗುರುಸಿದ್ದೇಶ್ವರನ ಅಂತೇಳಿ. ಆಮೇಲೆ ಗಂಗಾಧರ ಜಗದ್ಗುರುಗಳು ಅಂತೇಳಿ ನಮಗ ಇಲ್ಲಿಂದ ಮಾಹಿತಿ ಎಲ್ಲ ಸಿಕ್ಕಿರೋದು. ಇವು ಇಲ್ಲಿಂದ ಒಂದು 4 ಈಗಿರ್ತಕ್ಕಂಥವ್ರ ತನನು ನಮಗೆ ಮಾಹಿತಿ ಸಿಕ್ಕಿರ್ತಕ್ಕಂಥದ್ದು. ಸೌಮ್ಯ, ನಮಸ್ಕಾರ. ನಮ್ಮ ಹೆಸರು ಮಾಂತಯ್ಯ ಶಾಸ್ತ್ರಿ ಅಂತ. ಇಲ್ಲಿ ಎಷ್ಟು ವರ್ಷದಿಂದ ಸೇವೆ ಮಾಡಿ? ಸುಮಾರು 20 ವರ್ಷದಿಂದ ಸೇವೆ. ಇಲ್ಲಿ ಸೇವೆ ಮಾಡ್ಕೊಂಡು. ಈ ಪಾದುಕೆಗಳು ಯಾಕೆ
ಇವು ಮೊದ್ಲಿನ ಅಜ್ಜಾರು ಪಾದಕೆಗಳು ಮೊದ್ಲಿನ ಅಜ್ಜ ಅಂತಂದ್ರ ಸಿದ್ದೇಶ್ವರ ಸ್ವಾಮಿಗಳು ಅದಾರಲ್ರಿ, ಹಾ. ಮೂಲತಃ ಸ್ವಾಮಿಗಳು ಒಂದು 12ನೇ ಶತಮಾನದಾಗ ಇದ್ದಂತ ಪಾದಗಳು ಪಾದುಕೆಗಳನ್ನು ಇಲ್ಲಿ ಮಠ ಸುರಕ್ಷಿತವಾಗಿ ತೆಗೆದಿಟ್ಟು ಅದನ್ನ ಪೂಜೆ ಪೂಜೆ ಮಾಡ್ಕೊಂಡು ಮಾಡ್ಕೊಂತ ಬಂದಿದ್ವಿ. ಮತ್ತೆ ಈ ಇದು ಶಿವಲಿಂಗ ಅಂತ ಹೇಳ್ರಿ, ಹಾ. ಅಲ್ಲಿ ಅಭಿಷೇಕ ಮಾಡಿ ಇಲ್ಲಿ ಇಟ್ಟಿರ್ತೀವಿ. ಹಾ. ಎಲ್ಲರೂ ಇಲ್ಲೇ ನಮಸ್ಕಾರ ಮಾಡಿದ್ರೆ ಏನಾದ್ರೂ ಅವರ ಸಂಕಲ್ಪಗಳಿದ್ರೆ ಮಾತ್ರ ಬೇಡ್ಕೊಂಡು ಒಂದ್ಸರಿ ಎತ್ತಿಡ್ತಾರೆ. ನಮ್ಮ ಇಂಥ ಕೆಲಸ ಆಗಲಿಪ್ಪ ಅಂತ ಪ್ರಮಾಣ ಮಾಡದಂಗ ಅಜ್ಜಿಗೆ ಬೇಡ್ಕೊಂಡು ಹೋಗ್ತಾರೆ ಎತ್ತಿ. ಹೌದು. ಜಾಸ್ತಿ ಒಂದ್ಸರಿ. ಸರ್ ತಮ್ಮ ಹೆಸರು? ನಮ್ಮ ಹೆಸರು ರವಿ ಅಂತ. ಬಸವಶ್ರೀ ಅಂತ ಹೇಳಿ. ಯಾವ ಊರು? ನಮ್ದು ಬೇಸಿಕಲಿ ಬೀದರ್ ರೀ. ನಾವು ಮುಂಬೈನಲ್ಲಿ ವರ್ಕ್ ಮಾಡ್ತೀವಿ. ಮೊದಲು ಓದಿರೋದು ಹೈಸ್ಕೂಲ್ ಎಲ್ಲ ಗದಗ. ಹೀಗಾಗಿ ಇದಕ್ಕಿಂತ ಮೊದಲು 95, 96, 97 ಅಲ್ಲಿ 3000 ಮಠ ಸಿದ್ದಾರೂಢ ಮಠಕ್ಕೆಲ್ಲ ಬಂದಿದ್ವಿ. ಈಗ ಮಗಳು ಹುಟ್ಟಿದ್ದಾಳೆ. ಮಗಳದ್ದು ಜವಳ ನಮ್ಮ ಊರ ಕಡೆ ತೆಗ್ದಿದ್ವಿ. ಸೆಕೆಂಡ್ ಇನ್ನೊಂದು ಜುಟ್ಟಿತ್ತು, ಅದು ಸಿದ್ದಾರೂಢ ಮಠದಲ್ಲಿ. ಇಲ್ಲಿ ಮತ್ತೆ ದರ್ಶನ ಮಾಡ್ಕೊಂಡು ಹೋಗೋಣ ಅಂತೇಳಿ 3000 ಮಠಕ್ಕೆ ಬಂದ್ವಿ. ಇಲ್ಲಿ ನೀವು ಪ್ರತಿ ಸಲ ವಿಸಿಟ್ ಮಾಡ್ತೀರಾ ಸರ್? ಪ್ರತಿ ಸಲ ಇಲ್ಲಿ ವಿಸಿಟ್ ಮಾಡ್ತೀರಾ? ಹಾ, ಬರ್ತಾ ಇರ್ತಾರೆ. ಅಂದ್ರೆ ತುಂಬಾ 20-25 ವರ್ಷದ ಬ್ಯಾಕ್ ಬಂದಿದ್ವಿ 96, 97 ಅಲ್ಲಿ. ಅದಾದ್ಮೇಲೆ ಈಗ ಮಗು ಆದ್ಮೇಲೆ ಮತ್ತೆ ಬಂದ್ವಿ. ಹಾ, ಎಲ್ಲ ಆಗ್ತಾ ಇದ್ದಾವೆ. ಹಾಗೆ ಇಲ್ಲಿ ಬಂದಾಗ ಏನ್ ಅನಿಸ್ತದೆ? ಎಲ್ಲ ಶಾಂತಿ, ನೆಮ್ಮದಿ, ಜೀವನದಲ್ಲಿ ಒಂಥರ ಸಂತೋಷ. ಈ ಒಂದು ಮಾತು ಇಲ್ಲಿ ಬಂದಂತ ಪ್ರತಿಯೊಂದು ಭಕ್ತಾದಿಗಳು ಹೇಳ್ತಾರೆ, ಇಲ್ಲಿ ಬಂದ ನಿಮ್ಗೆ ಏನ್ ಸಿಗ್ತದೆಪ್ಪ ಅಂತಂದ್ರೆ ಶಾಂತಿ, ನೆಮ್ಮದಿ. ಏಕೆ ಅಂತಂದ್ರೆ ಇದೊಂದು ತಪಸ್ವಿಗಳು ಇದ್ದಂತ ಒಂದು ಸ್ಥಳ, ಐತಿಹಾಸಿಕ. ಓಕೆ, ಥ್ಯಾಂಕ್ ಯು. ಅಮ್ಮ ಯಾವಿಂದ ಬಂದವರು? ಹೋಟೆಲಿಂದ ಬಂದೇವ್ರಿ. ಯಾವಿಂದ ಬಂದ ಸರ್? ಸೌಟ್ರಿಂದ ಬಂದಿವ್ರಿ. ಗದಗ. ಎಲ್ಲಿ 3000 ಮಠ ನೋಡಕ್ ಅಂತಂದ ಮಠ ನೋಡಕಂತ ಬಂದಿವಿ. ಈಗ ಇಲ್ಲೇ 3000 ಮಠಕ್ಕೆ ನಡ್ಕೋತ ಹೆಂಗ ಇದೆ ಪ್ರತಿ ಸಲ ಇಲ್ಲಿ ವರ್ಷದಾಗ ಒಮ್ಮೆ ಬಂದು ನೋಡ್ಕೊಂಡು ಹೋಗೋದು ಮಾಡ್ತೇವೆ. ಈಗ ಫಸ್ಟ್ ಸಲ ಬಂದಿವ್ರಿ. ನೋಡಕ್ ಅಂತೇಳಿ ಬಂದಿವಿ. ಹೆಂಗ 3000 ಮಠ ಹೆಂಗ ಅನಿಸ್ತಾ ಇದೆ? ಚಲೋ ಐತಿ. ಚೆನ್ನಾಗಿದೆ ಅಲ್ಲ? ಧನ್ಯವಾದ. ಯಾವ ಬನ್ನಿಗೊಬ್ಬರಿ ಶಿರಡಿ ತಾಲೂಕು. ಇದು ಇಲ್ಲಿ 3000 ಮಠಕ್ಕೆ ನೀವು ಎಷ್ಟನೇ ಸಲ ಬರುತ್ತೆ? ಒಂದು 15 ಸಲ ಕಾಯಂ ಬರ್ತೀವಿ ಇಲ್ಲಿ ನಾವು. ಕಾಯಂ ಬಂದ್ಕಂತ ಇರ್ತೀವ್ರಿ. 3000 ಮಠ ನೋಡ್ಲಿಕ್ಕೆ ಹೆಂಗ ಅನಿಸ್ತದೆ? ಒಳ್ಳೇದೈತ್ರಿ ಮಠ. ಎಲ್ಲ ಜಗ್ ಮಂದಿ ಬರ್ತಾರ್ರಿ. ಮತ್ತೆ ಎಲ್ಲ ಪ್ರಸ್ತ ಎಲ್ಲ ಇಟ್ಟಿರ್ತಾರ. ಇಲ್ಲಿ ಬಂದೋದ್ನ ನಿಮ್ಗೆ ಶಾಂತಿ ಶಾಂತಿ ನಮ್ಗೆ ಎಲ್ಲ ಇರ್ತದೆ. ಎಲ್ಲ ಇರ್ತದೆ. ಹಾ, ಐತ್ರಿ. ಇಲ್ಲಿ ಬಂದಿಪ್ಪ ಅಂದ್ರೆ ಒಂದು ಒಂದ್ ಮನಸ್ಸಿಗೆ ಆನಂದ. ಆನಂದ ಇರ್ಬೇಕು. ಹ್ಞೂನ್ರಿ, ಒಂದೊಂದ್ ತಾಸು 2 ತಾಸು ಕುಂತ ಹೋಗ್ತೀವಿ. ಧನ್ಯವಾದ. ಸರ್ ತಮ್ಮ ಹೆಸರು? ಮಂಜುನಾಥ್. ಸರ್ ಬಸಪ್ಪ. ಯಾವ ಲೈಫ್ ಚೇಂಜ್ ಆಗಿದೆ ಸರ್. ಮಂದೆ ಉದಾಹರಣೆ ಕೊಡ್ತೀನಿ. ಇದೇ ಕಾಲೇಜ್ ನಂದು 2012 ಬ್ಯಾಚ್. ಡಿಗ್ರಿ ಇಲ್ಲೇ ಓದೈತ್ರಿ. 2015ಕ್ಕೆ ನಾನು ಬಂದಿದ್ದೆ, ಹೊರಗಡೆ ಬಂದೆ. 30 ರೂಪಾಯಿ ಕೂಲಿ ದುಡ್ತಿದ್ದೆ. ಇವತ್ತು SBI ನಲ್ಲಿ ವರ್ಕ್ ಮಾಡ್ತಾ ಇದ್ದೆ. ಇಲ್ಲಿ ಬಂದಾಗ ಒಂದು ಶಾಂತಿಯನ್ನು ಸಿಗ್ತದೆ. ಸಿಕ್ಕಾಪಟ್ಟೆ ಸಿಕ್ಕಿದೆ. ಶಾಂತಿ ತಪೋವನದಲ್ಲಿ ಮಾತ್ರ ಸಿಗ್ತದೆ. ಹೌದು ಆ ತಪೋವನದ ಶಾಂತಿ ಈ ಜಗದಲ್ಲಿ ಇದೆ. ಸಿಕ್ಕಾಪಟ್ಟೆ ತಪಸ್ಸಿನ ಶಕ್ತಿ ಇದೆ ಸರ್. ಇಲ್ಲಿ ನಾನು ಎಷ್ಟೇ ಪರ್ಸನಲ್ ಪ್ರಾಬ್ಲಮ್ಗೆ ಇಲ್ಲಿ ಬಂದು ಒಂದು 10 ನಿಮಿಷ 5 ನಿಮಿಷ ಕುತ್ಕೊಂಡು ಏನೋ ಒಂದು ಫೀಲಿಂಗ್ ಶೇರ್ ಮಾಡ್ಕೊತೀನಿ. ನಾನು ತಪಸ್ ಮಾಡಲ್ಲ, ಧ್ಯಾನ ಮಾಡಲ್ಲ, ಬಟ್ ಶೇರ್ ಮಾಡ್ಕೊಂಡು ಹೋಗ್ತೀನಿ ಹೊರಗಡೆ ಕುತ್ಕೊಂಡು. ಅದು ನನಗೆ ಒಳ್ಳೆ ರಿಸಲ್ಟ್ ಕೊಟ್ಟಿದೆ ಸರ್. ಇವನ್ ನಮ್ಮ ಪೇರೆಂಟ್ಸ್ ಕಡೆಯಿಂದ ಸಾಲ್ವ್ ಮಾಡಕ್ ಆಗದೆ ಇರುವಂತ ಪ್ರಾಬ್ಲಮ್ಸ್ ಎಲ್ಲ ಸಾಲ್ವ್ ಆಗಿದೆ. ಇದು ಒಂದು ಶಕ್ತಿ ಪೀಠ. ಹೌದು ಸರ್. ನಮಸ್ಕಾರ. ನಮಸ್ಕಾರ. ತಮ್ಮ ಹೆಸರು? ವಿರೂಪಾಕ್ಷಗೌಡ ಪಾಟೀಲ್ ಅಂತೇಳಿ. ಊರು ಯಾವ್ದು? ನಮ್ದು ಅಣ್ಣಿಗೇರಿ ತಾಲೂಕು ಬಲ್ಲರವಾಡ ಅಂತೇಳಿ ಗ್ರಾಮ. ಇಲ್ಲಿ 3000 ಮಠದ ಬಂದಿದ್ದು. ಹಾ, ಇಲ್ಲಿ ಹುಬ್ಳಿಗೆ ಯಾವಾಗಾದ್ರೂ ಬಂದ್ರ ಆಲ್ಮೋಸ್ಟ್ ಅಲ್ಲ ಇಲ್ಲೊಂದು ಅರ್ಧ ತಾಸು ಬಂದು ಹೋಗುವಂತ ಒಂದು ಸಂಪ್ರದಾಯ. ಏನ್ ಅನಿಸ್ತದೆ 3000 ಮಠಕ್ಕೆ ಬಂದು? 3000 ಮಠಕ್ಕೆ ಬಂದ್ರೆ ಇಲ್ಲಿ ಬರ್ಬೇಕಂತ ಎದಕ್ಕೆ ಅನಿಸ್ತದೆ? ಬರ್ಬೇಕಂತ ಯಾಕೆ ಅನಿಸ್ತದೆ ಅಂದ್ರೆ ಇಲ್ಲೊಂದೇನೋ ಶಾಂತಿ ಸ್ಥಳ. ಏನೋ ಮನ್ಸಿಗೆ ದುಃಖ ಆದಾಗ, ಬೇಜಾರಾದಾಗ, ಅಥವಾ ಸಾಕಷ್ಟು ಕೆಲಸ ಮಾಡಿದನೋ ಆದಾಗ, ಏನೋ ಒಂಥರ ಹುಬ್ಬಳ್ಳಿ ಬಂದಿರ್ತೀವಿ ಅಂದ್ರೆ ಎಲ್ಲೋ ಬಸ್ ಸ್ಟ್ಯಾಂಡ್ನಾಗ ಕುಂತ ಅರ್ಧ ತಾಸು ಬಸ್ ಕಾಯ್ದಕಿನ ಇಲ್ಲಿ ಬಂದು ಕುಂತ್ರ ಇಡೀ ದಿನ ಚೈತನ್ಯ ಇರ್ತದೆ. ಮತ್ತೆ ಒಂಥರ ಹರುಷ, ಉತ್ಸಾಹ. ಇದು ಆಧ್ಯಾತ್ಮ ಸ್ಥಳ, ಶಾಂತಿಯ ನೆಲೆಬೀಡಿದು. ಬಹಳಷ್ಟು ಹುಬ್ಬಳ್ಳಿ ಅಂದಾಗ 2 ಸ್ಥಳಗಳು ಬಹಳ ಮಹತ್ವತೆ ಪಡ್ಕೊಂತವ್ರಿ ಇಲ್ಲಿ. ಒಂದು ಸಿದ್ದಾರೂಢ ಅಜ್ಜನ ಮಠ, 3000 ಮಠ. ಬಹಳ ಇತಿಹಾಸ ಪೂರ್ವ 12ನೇ ಶತಮಾನದಲ್ಲಿ ಇರ್ತಕ್ಕಂಥ ಮಠಗಳಿವು. ಭವ್ಯವಾದ ಮಠ ನೋಡ್ರಿ. ಇಂಥ ಮಠ ಈಗಿನ ಕಾಲಕ್ಕೆ ಯಾರಿಗೆ ಕಟ್ಟಾಕತ್ತೆ? ಎಲ್ಲ ಕಟ್ಟಿಗೆ ರೀತ ರಚನೆ ಆಗಿರ್ತಕ್ಕಂಥದ್ದು ನೋಡ್ರಿ. ಆ ಕಾಲಕ್ಕ ಯಂತ್ರೋಪಕರಣಗಳು ಇಲ್ಲದೆ ಇರುವಂತ ಕಾಲ. ಇವನ್ನೆಲ್ಲ ಕೆತ್ತಬೇಕಾದ್ರ ಮಷಿನ್ಗಳು ಬಳಕೆ ಮಾಡಿಲ್ಲ. ಕೇವಲ ಮನುಷ್ಯರ
ಬಡಿಗ್ಯಾರ ಏನು ಬಾಚಿ ಉಳಿಲೆ ಬಳಿಸಿ ಇವ್ನ ಕೆತ್ತಿ ನಿಂದ್ರಿಸ್ಬೇಕಾದ್ರ ನೋಡ್ರಿ ಎಷ್ಟು ಮಂದಿ ಕೂಡ ನಿಂದ್ರಿಸ್ಬೋದು ಇದು ಒಂದ ಕಂಬ. ಇವಕ್ಕೆ ಆಣೆಗಳನ್ನು ಬಳಕೆ ಮಾಡ್ಯಾರ ಅನಿಸ್ತತಿ ಬಹುಶಃ. ಆಣೆಗಳನ್ನು ಬಳಕೆ ಮಾಡಿ ಕಂಬ ನಿಂದ್ರಿಸ್ತು ಅದ್ಭುತ ಕಲೆ ಇದು ನೋಡ್ರಿ. ಅದ್ರಾಗ ಈ ಬಾಗ್ಲ ಅದ್ಭುತ. ಎಷ್ಟು ಶಿಲ್ಪಿ ಬಡಿಗ್ಯಾರ ಎಷ್ಟೊಂದು ಕೆಲಸ ಮಾಡಿದ್ದಾನೆ ನೋಡ್ರಿ. ಎಷ್ಟು ಡಿಸೈನ್ ವರ್ಕ್ ಐತೆ, ಎಲ್ಲಿನೋ ಒಂದು ಮೈನಸ್ ಇಲ್ಲ. ಎಷ್ಟೊಂದು ಅದ್ಭುತ ಕಲೆ ಅಂತೀರಿ. ಮತ್ ಹೊಳ್ಳಿ ಈ ಸಿಂಹಾಸನ ಪೀಠ ನೋಡ್ರಿ, ಇದನ್ನು ಅಷ್ಟೇ ಅದ್ಭುತ ಆಗಿರುತ್ತೆ. ಅವಾಗ ಬೆಲೆ ಕಟ್ಲಾರ್ದಂತ ವಸ್ತುಗಳು ಅಂದ್ರೆ ಆ ಬಡಿಯಾರ ಮಾಡಿದಂತ ಶಿಲ್ಪ ಕಲೆ ಏನೈತಲ್ಲ ಅದು ಅದ್ಭುತ. ಅವಂಗ ನಾವು ಕೃತಜ್ಞತೆಯನ್ನು ಸಲ್ಲಿಸ್ಬೇಕಾದ್ರೆ ನೋಡಿದಾಗ ಏನು ಎಷ್ಟು ಬಳಕೆ, ಎಷ್ಟು ತನ್ನ ವಿದ್ಯೆಯನ್ನ ಬಳಕೆ ಮಾಡಿ ಹೊಳ್ಳಿ ತನ್ನ ಏಕಾಗ್ರ ಚಿತ್ತದಿಂದ ಕೆತ್ತಾನಲ್ಲ ಆ ದೊಡ್ಡದು. ಎಲ್ಲಾರ ಮಾಡುವಾಗ ಸಣ್ಣ ದೋಷ ಆಕತಿ, ಸಣ್ಣ ದೋಷ ಎತ್ತಿದ್ ಕಾಣ್ತತಿ, ಒಂದೇ ಒಂದು ದೋಷ ಇಲ್ಲಂಗ ಆ ಬಾಗ್ಲ ಕೆತ್ತಾನಲ್ಲ ಅದು ಅದ್ಭುತ ಕಲೆ. ಹೊಳ್ಳಿ ಎಲ್ಲದಕ್ಕಿಂತ ಅತ್ಯಂತ ಅದ್ಭುತ ಕಲೆ ಅಂದ್ರೆ ಈ ಮಠ ನೋಡ್ರಿ. ಇಂಥ ಮಠ ಎಲ್ಲಿ ಇಲ್ಲಿ ಸುತ್ತಮುತ್ತ ಕಟ್ಟಿಗೆಯಲ್ಲಿ ರಚನೆ ಮಾಡಿದಂತ ಎಷ್ಟು ವರ್ಷ ಆಯುಷ್ಯ ಇದಕ್ಕ, ಆಯುಷ್ಯ ಇಲ್ಲ ಇದಕ್ಕ, ಸಾವಿರ ವರ್ಷಗಳಾದ್ರು ಆಯುಷ್ಯ ಇಲ್ಲ ಇದಕ್ಕ. ಯಾಕಂದ್ರೆ ಕಟ್ಟಿಗೆ ಅದ್ರ ಬೇರೆ ಸಾಗವಾಣಿ ಕಟ್ಟಿಗೆ ಇದು ನೋಡ್ರಿ. ಹಂಗ ಕೈಯಾಡಿಸಿ ನೋಡ್ರಿ ಇದನ್ನ ಸಿಮೆಂಟಿನ ಗಾಡಿಕೆ ನಾನು ನುಣಪೈತಿ. ಇಂಥ ಅದ್ಭುತ ಕಲೆ ಮಠ. ಮತ್ತ ಅದ್ರಾಗ ಆಧ್ಯಾತ್ಮಿಕತೆಯ ತಳಹದಿ ಇದು, ಧಾರ್ಮಿಕತೆ ತಳಹದಿ. ಏನೋ ಎಲ್ಲರಿಗೆ ಬಂದಾರಿಗೆ ಒಂಥರ ಆನಂದವನ್ನು ಕೊಡ್ತಕ್ಕಂಥ ಜಾಗ ನೋಡ್ರಿ. ನಮ್ಮ ಜೀವನದಾಗ ಸಾಕಷ್ಟು ಸಮಸ್ಯೆಗಳು ಸುತ್ತಿರ್ತೀವಿ ನಾವು. ಮನಿ, ಮಕ್ಕಳು, ಹ್ಯಾಂಡ್ರು, ಕುಟುಂಬ, ವ್ಯವಹಾರ, ಉದ್ಯೋಗ ಇವೆಲ್ಲದರಲ್ಲಿ ನಮ್ಗೆ ಶಾಂತಿ ಇಲ್ಲ, ಏನೋ ಒಂದು ಕೊರಗ ನಮ್ಗೆ. ಆದ್ರೆ ಈ ಜಗಕ್ಕೆ ಬಂದಾಗ ಎಲ್ಲವನ್ನು ಹೊರತು ಒಂದು ಕ್ಷಣ ನಮ್ಮನ್ನು ಚಿಂತನೆ ಮಾಡ್ತೇವಲ್ಲ, ಅದಕ್ಕೆ ಇದಕ್ಕೆ ಮಠಗಳು ಅಂತೇಳಿ ಅನ್ನೋದು. ಧನ್ಯವಾದಗಳು. ತಮ್ಮ ಸಂಪೂರ್ಣ ಮಾಹಿತಿಗೆ ಧನ್ಯವಾದಗಳು ಸರ್. ನಮಸ್ಕಾರ. ನಮಸ್ಕಾರ ರೀ. ತಮ್ಮ ಹೆಸರು? ಪರಶುರಾಮ್ ಅಂತೇಳಿ. ಸರ್ ತಾವು ಏನ? ನಾ ಇಲ್ಲಿ ವ್ಯವಸ್ಥಾಪಕರು ಮ್ಯಾನೇಜರ್. ಹಾ, ಮ್ಯಾನೇಜರ್ ಏನ್ ಏನ್ರಿ ಏನ್ ಮ್ಯಾನೇಜ್ ಮಾಡ್ತಾರೆ? ಇದನ್ನೆಲ್ಲ ಉಸ್ತುವಾರಿ ಎಲ್ಲ ನಾನು. ಅಡಿಗೆ ಹಾ, ಹೌದು. ಹೌದು. ಅಡಿಗೆ ಏನೇನು ಬರ್ತದೆ, ಎಷ್ಟು ಜನ ಬರ್ತಾರೆ, ಏನ್ ಮಾಡ್ಬೇಕು ಏನಿಲ್ಲ ಅಂತಂದ ಅದಕ್ಕೆ ಇದನ್ನಿದೆ ಸರ್. ಈ ದಿನ ಈಗ ಮಾಡ್ಬೇಕು ಏನ್ ಹಂಗೇನಿಲ್ಲ ಸರ್. ಡೈಲಿ ಅನ್ನ, ಸಾರು, ಪಲ್ಯ, ಸ್ವೀಟ್ ಸೇಮ್ ಇರ್ತದೆ. ಸೇಮ್ ರೀ. ಏನ್ ಚೇಂಜಸ್? ಏನ್ ಚೇಂಜಸ್ ಇಲ್ಲ. ನಮ್ಮ ಶ್ರಾವಣದಾಗ ಅಷ್ಟ ಚೇಂಜಸ್. ಶ್ರಾವಣದಾಗ ಒಂದ್ ತಿಂಗಳು ಇರುತ್ತಿಲ್ಲ, ಅವಾಗ ಅಷ್ಟ ಚೇಂಜಸ್. ಅವಾಗ ಏನ್ ಮಾಡ್ತಾರೆ? ಅವಾಗ ಗೋಧಿ ಹುಗ್ಗಿ, ಅನ್ನ, ಸಾರು, ಚಪಾತಿ, ಪಲ್ಯ ಮಾಡ್ತಾರೆ. ತಾವು ಸೇವ್ ಮಾಡಾಕತ್ತೆ ಎಷ್ಟು ವರ್ಷ? ಇಲ್ಲಿ 12 ವರ್ಷ ಸರ್. 12 ವರ್ಷದಿಂದ ಸೇವ್. ಧನ್ಯವಾದ. ಸುವರ್ಣ ರೀ. ಇಲ್ಲಿ ನೀವು ಏನ್ ಮಾಡ್ತೀರಿ? ಅಡಿಗೆ ಕೆಲಸ. ಅಡಿಗೆ ಕೆಲಸ. ಬಂದಂತ ಭಕ್ತಾದಿಗೆ ಎಷ್ಟು ವರ್ಷದಿಂದ? 16ನೇ ವರ್ಷ. ನಾವು ಅಷ್ಟೇ. ಅಜ್ಜ ನಮಸ್ಕಾರ. ನಮಸ್ಕಾರ. ನಮ್ಮ ಹೆಸರು ಬಸವಲಿಂಗೌಡ. ಇಲ್ಲಿ ಅಡಿಗೆ ಕೆಲಸ ಮಾಡ್ತೇವೆ. ಅಡಿಗೆ ಮಾಡಿ ಭಕ್ತರಿಗೆ ಎಲ್ಲ ಪ್ರಸಾದ ಮಾಡಿಸಿ ನೀಡು. ಅಮ್ಮ ನಮಸ್ಕಾರ. ತಮ್ಮ ಹೆಸರು? ಶ್ರೀದೇವಿ. ತಮ್ಮ ಹೆಸರು? ಕಲಾವತಿ. ತಾವೇನು ಏನಂತ ಮಾಡ್ಕೊಂಡಿದ್ದೀವಿ? ನಾವು ಸೇವಾ ಅಂತ ಮಾಡ್ತೇವೆ. ಯಾವ ಟೈಪ್ ಸೇವಾ ಮಾಡ್ತಾವ? ಅಂದ್ರ ಅಭಿಷೇಕ ಇದ್ರಿ ಊಟದ ಸೇವಾ ಮಾಡ್ತೀವಿ. ಊಟದ ಸೇವಾ ಅಂತಂದ್ರೆ ದಾಸೋಹದ ಸೇವಾಗ ಎಷ್ಟು ವರ್ಷದಿಂದ ಮಾಡಾಕತ್ತ? ಈ 18-19 ವರ್ಷ. ಹಲೋ ಫ್ರೆಂಡ್ಸ್, ಇವತ್ತು ನಮ್ಮ ಸೌಭಾಗ್ಯ ಹೇಗಿದೆ ಅಂತಂದ್ರೆ ಇವತ್ತು ನಮಗೆ ಕಮಿಟಿ ಮೆಂಬರ್ಸ್ 3000 ಮಟ್ಟದ ಕಮಿಟಿ ಮೆಂಬರ್ಸ್ ಸೇವೆಯಿಂದ ಇವತ್ತು ಅವ್ರಿಗೆ ಭೇಟಿಯಾಗುವಂತ ಒಳ್ಳೆ ಅವಕಾಶ ಸಿಕ್ಕಿದೆ. ಇವತ್ತು ನಾವು ಭೇಟಿಯಾಗೋಣ ಮತ್ತು ಅವ್ರ ಕಡೆಯಿಂದ ಕೆಲವು ಮಾಹಿತಿಗಳನ್ನು ತಿಳ್ಕೊಳ್ಳೋಣ. ಬನ್ನಿ ನೋಡೋಣ. ಸರ್ ನಮಸ್ಕಾರ. ನಮಸ್ಕಾರ ಸರ್ ತಮ್ಮ ಹೆಸರು? ಚನ್ನಬಸಪ್ಪ, ಧಾರವಾಡ ಸೆಟ್ರ್. ಸರ್ ತಮ್ಮ ಅಮರೇಶ್ ಇಪ್ಪರ್ಗಿ. ತಾವು ಏನಂತ? ನಾವು ಇಲ್ಲಿ ಚೇರ್ಮನ್ ಅಂತ. ಚೇರ್ಮನ್. ನಾವು ಸದಸ್ಯರು. ಸದಸ್ಯ. ಸರ್ ಇದು ಕಮಿಟಿ ಅಂತಂದ್ರೆ ಈ ಕಮಿಟಿಯನ್ನ ಯಾರು ಮಾಡ್ತಾರೆ ಮತ್ತೆ ಯಾವ ಡೀಟೇಲ್ಸ್? ಇದು ಶ್ರೀಮನ್ ನಿರಂಜನ ಜಗದ್ಗುರು ಡಾಕ್ಟರ್ ಗುರುಸಿದ್ಧ ರಾಜಯೋಗೇಂದ್ರ ಮಹಾಸ್ವಾಮೀಜಿಯವರ ನೇಮಕ ಮಾಡಿರುವಂತಹ ಸಂಸ್ಥೆಗಳು. ಈ 3000 ಮಟ್ಟದಲ್ಲಿ ಅನೇಕ ಉಪಸಮಿತಿಗಳಿವೆ. ಒಂದು ಅನ್ನಪೂರ್ಣೇಶ್ವರಿ ದಾಸೋಗ ಸಮಿತಿ, ಒಂದು ಶ್ರೀ ಗುರುಸಿದ್ದೇಶ್ವರ ಪೂಜಾ ಸೇವಾ ಸಮಿತಿ, ವಿದ್ಯಾವರ್ಧಕ ಸೇವಾ ಸಮಿತಿ, ಕುಮಾರೇಶ್ವರ ಶಿವಯೋಗ ಸಂಘ, ಗೌದಿ ಮಠದ ಸ್ಮಶಾನ ಸುಧಾರಣೆ ಸಮಿತಿ, ಹೀಗೆ ಓಲಿ ಮಠ ಕಲ್ಯಾಣ ಮಂಟಪ ಅದರ ಸಮಿತಿ, ಹೀಗೆ ಉಪಸಮಿತಿಗಳು ಸಾಕಷ್ಟು 5-6 ಸಮಿತಿಗಳಿವೆ. ಇದರಲ್ಲಿ 3000 ಮಠದ ಜಗದ್ಗುರುಗಳು ಇದನ್ನು ನೇಮಕ ಮಾಡುವಂತ ಒಂದು ಪರಿಪಾಠ ನಮ್ಮ 3000 ಮಠದಲ್ಲಿ ನಿರಂತರವಾಗಿ ನಡೆದುಕೊಂಡು ಬಂದಂತ ಒಂದು ಸನ್ನಿವೇಶ. ಈ ನಮಗೆ ಪೂಜಾ ಸೇವಾ ಸಮಿತಿ ಅಂತೇಳಿ ಇದೊಂದು ಜವಾಬ್ದಾರಿಗಳನ್ನು ಕೊಟ್ಟಿದ್ದಾರೆ.
ಇಲ್ಲಿ ನಿರಂತರವಾಗಿ ನಡೀತಿರುವಂತಹ ಪೂಜಾ ಕೈಕರ್ಯಗಳನ್ನು ನಮ್ಮ 3000 ಮಠದ ಜಗದ್ಗುರು ಆಶೀರ್ವಾದದಿಂದ ನಿರಂತರವಾಗಿ ನಡೀತಾ ಬಂದಿದೆ. ಇಲ್ಲಿ ಪೂಜಾರ್ಥಿಗಳು ಏನ್ ಬರ್ತಾರೆ ಅವರಿಗೆ ಬೆಳಗಿನ ಜಾವ 5 ಗಂಟೆಯಿಂದ ಮಧ್ಯಾಹ್ನ 12ವರೆಗೆ ಪೂಜಾ ಕೈಕರ್ಯಗಳು ನಡೆದು ಇಲ್ಲಿ ಇರುವಂತ ಎಲ್ಲ ರುದ್ರಾಭಿಷೇಕ ಇರ್ಬೋದು, ಕುಂಕುಮಾರ್ಚನೆ ಇರ್ಬೋದು, ಮತ್ತೊಂದು ಇರ್ಬೋದು, ಇವೆಲ್ಲವನ್ನು ಪೂಜೆ ಮುಗಿದ ತಕ್ಷಣ ಅವ್ರಿಗೆ ಪ್ರಸಾದ ವ್ಯವಸ್ಥೆಯನ್ನು ಈ ಒಂದು ಪ್ರಸಾದ ನೆಲೆಯಲ್ಲಿ ಜರುಗ್ತಾ ಇದೆ. ಅವ್ರಿಗೆ ಬಂದವರಿಗೆ ಎಲ್ಲ ರೀತಿಯಿಂದ ಅನುಕೂಲತೆಗಳು, ಪೂಜಾ ಮಾಡ್ಕೊಳ್ಳಿಕ್ಕೆ ಸ್ನಾನದ ವ್ಯವಸ್ಥೆ, ಪೂಜಾ ಮಾಡ್ಲಿಕ್ಕೆ ಲಿಂಗ ಪೂಜೆದ ವ್ಯವಸ್ಥೆ ಹಾಗೂ ಸಂಪೂರ್ಣವಾದಂತ ವ್ಯವಸ್ಥೆಗಳನ್ನು ಇಲ್ಲಿ ಈ ಸಮಿತಿ ಒದಗಿಸ್ತಾ ಬಂದಿದೆ. ಇದು ಸುಮಾರು 1974ನೇ ಇಸ್ವಿಯಲ್ಲಿ ಪ್ರಾರಂಭವಾದಂತ ಈ ಸಂಸ್ಥೆ ಈಗ 50ರ ಸಂಭ್ರಮ. ಸುಮಾರು 50 ವರ್ಷಗಳಿಂದ ನಿರಂತರವಾಗಿ ನಡ್ಕೊಂಡು ಬಂದಂತ ಈ ಸಂಸ್ಥೆ ಈಗ ಹೆಮ್ಮರವಾಗಿ ಬೆಳೆದಿದೆ. ಇಲ್ಲಿ ಬಂದವರಿಗೆ ಎಲ್ಲರಿಗೂ ಇಲ್ಲಿ ಲಕ್ಷ್ಮಿ ಇದೆ, ಹಾಗೂ ಗುಸಿದೇಶ್ವರ ಇದೆ, ಆಮೇಲೆ ಚನ್ನಬಸವೇಶ್ವರ ಪ್ರಸಾದ ನಿಲಯ ಅಂತೇಳಿ ಈಗಿನ ಇರುವಂತ ಜಗದ್ಗುರು ನಾಮಕರಣ ಮಾಡಿದ್ದಾರೆ. ಈ ಒಂದು ನಿಟ್ಟಿನಲ್ಲಿ ಇದೊಂದು ಕಾರ್ಯ ನಿರಂತರವಾಗಿ ನಡ್ಕೊಂಡು ಬಂದಿದೆ. ಇಲ್ಲಿ 3-4 ಜನ ಸೇವಾರ್ಥಿಗಳಿದ್ದಾರೆ. ಆಮೇಲೆ ಸುಮಾರು 11 ಜನ ಇಲ್ಲಿ ನಾವು ಟ್ರಸ್ಟಿಗಳಾಗಿ ಕೆಲಸಗಳನ್ನು ನಿರ್ವಹಿಸ್ತಾ ಇದ್ದೀವಿ. ಈ ರೀತಿ ಇಲ್ಲೇ ಪ್ರತಿಯೊಬ್ಬರು ಕೂಡ ಸುಮಾರು 15 ಜನ ಸೇವಾರ್ಥಿಗಳಂದ್ರೆ ಅವ್ರೇನ್ ಮಾಡ್ತಾರೆ, ಈ ದಾಸೋಹಕ್ಕೆ ಏನ್ ಬೇಕು ಪದಾರ್ಥಗಳನ್ನು ನಾವು ಒಂದು ಫೋನ್ ಮಾಡ್ತೀವಿ, ಇದು ರವಾ ಖಾಲಿ ಆಗಿದೆ ಕಳಿಸ್ಕೊಡು. ಅವ್ರು ಏನ್ ಮಾಡ್ತಾರೆ, ನಾವು ಮನೆಯಿಂದ ರವಾ ತಂದು ಇಲ್ಲಿ ಕೊಡ್ತಾರೆ, ಬೆಲ್ಲ ತಂದು ಕೊಡ್ತಾರೆ. ಹೀಗೆ ಸುಮಾರು 15 ಜನರಿಂದ ನಿರಂತರವಾಗಿ ಪ್ರಸಾದ ಸೇವೆ ನಡೀತಾ ಬಂದಿದೆ. ಇದರಲ್ಲಿ ಪೂಜಾ ಯಾರು ನಿರಂತರವಾಗಿ ಬೇಕಂತಾರೆ ಅವ್ರಿಗೆ 5,001 ರೂಪಾಯಿಗಳನ್ನ ಅವ್ರು ತುಂಬಿದಾಗ ನಿರಂತರವಾಗಿ ಅವ್ರ ಪೂಜಾ ಪ್ರತಿ ವರ್ಷ ಪೂಜಾ ಬರುತ್ತೆ. ಆ ಬಡ್ಡಿಯಲ್ಲಿ ಬಂದಂತಹದನ್ನು ಇಲ್ಲಿ ಕೂಡ ಅದನ್ನು ಉಪಯೋಗ ಮಾಡಿಕೊಂಡು ಇದನ್ನು ಆ ರೊಕ್ಕ ಠೇವಣಿ ಹಣದಿಂದ ಬಂದಂತ ಬಡ್ಡಿ ಹಣವನ್ನು ಇಲ್ಲಿ ಉಪಯೋಗ ಮಾಡ್ತಾ ಇದ್ದೀವಿ. ಇದೇ ರೀತಿಯಿಂದ ಇಲ್ಲಿ ನಡೀತಾ ಬಂದಿರುವಂತ ಒಂದು ಸಂಸ್ಥೆಯಾಗಿದೆ. ಈ ಸಂಸ್ಥೆಯನ್ನು ಸ್ಥಾಪಿಸಿದಂತ ಇದು ಅವಾಗ 1974ನೇ ಇಸ್ವಿಯಲ್ಲಿ ಡಾಕ್ಟರ್ ನಮ್ಮ ಮುಜುಗಮ್ಮ ಅಂದ್ರೆ ಶ್ರೀ ಜಗದ್ಗುರು ಗುರುಸಿದ್ಧರ ಗಂಗಾಧರ ರಾಜಯೋಗೇಂದ್ರ ಮಹಾಸ್ವಾಮಿಗಳು ಇದನ್ನು ಸ್ಥಾಪನೆ ಮಾಡಲ್ಪಟ್ಟಿದೆ. ಸುಮಾರು ಊರಿನ ಹಿರಿಯರು ಮತ್ತು ವ್ಯಾಪಾರಸ್ಥರು, ಗಣ್ಯ ನಾಗರಿಕರು ಕೂಡಿಕೊಂಡು ಒಂದು ದೊಡ್ಡ ಸಮಾರಂಭ, ಒಂದು ಸಭೆಯನ್ನು ಕರೆದು ಅದರಲ್ಲಿ ಒಂದು ಉಪಸಮಿತಿ ಅಂತೇಳಿ ನೇಮಕ ಮಾಡ್ತಾರೆ ಜಗದ್ಗುರು ಸನ್ನಿಧಿಯಲ್ಲಿ. ಅವಾಗ ನಮ್ಮ ಕಬ್ಡೋಳಿ ಶೆಟ್ರು ಅದನ್ನ ಅವರು ಚೇರ್ಮನ್ ಆಗ್ತಾರೆ ಪ್ರಥಮವಾಗಿ. ತದನಂತರ ವೀರಣ್ಣ ಹಂಚಿಯವರು ಆಗ್ತಾರೆ. ಈಗ 3ನೇದವರಾಗಿ ನಮ್ಮ ಚನ್ನಬಸಪ್ಪ ಧಾರವಾಡ ಶೆಟ್ರು ಅಂತೇಳಿ ಇವರು ಸೇವೆಯನ್ನು ಮಾಡ್ತಾ ಇದ್ದಾರೆ. ಹೀಗೆ ಸುಮಾರು 50 ವರ್ಷಗಳಿಂದ ನಿರಂತರವಾಗಿ ನಡೆದು ಬಂದಕ್ಕೆ ನಮಗೆ ಸಂತೋಷ, ಸಂಭ್ರಮದ ವರ್ಷ ಅಂತ ಹೇಳಿಕೆ ಸಂತೋಷ ಅನಿಸ್ತದೆ. ತಾವು ಈ ಕೊಟ್ಟಂತ ಮಾಹಿತಿ ಏನಿದೆ ಅಂತಂದ್ರೆ ಜನಸಾಮಾನ್ಯರಿಗಾಗಿ ಇವಾಗ ನನಗೂ ಕೂಡ ಈ ಮಾಹಿತಿ ಬರ್ತದೆ. ನಮಗೆ ಇದು ಧನ್ಯವಾದಗಳು ಸರ್, ಈ ಮಾಹಿತಿ ಕೊಟ್ಟಿದ್ದಕ್ಕೆ. ಯಾಕಂದ್ರೆ ಆಸರೆ ಅಂತ ಹೇಳಿ ನಾವು ಹಾರೈಸ್ತೇವೆ.